ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ 45 ದಿನಗಳಿಂದ ಭರತಿ ಬಸವರಾಜ್ ಅವರ ಅಧಿಕೃತ ಮೊಬೈಲ್ ಸ್ವಿಚ್ ಆಫ್. ಭರತಿ ಫೋನ್ಗೆ ಯಾವುದೇ ಕರೆಗಳ ವಿನಿಮಯ ಇಲ್ಲ, ಔಟ್ ಗೋಯಿಂಗೂ ಇಲ್ಲ, ಇನ್ಕಮಿಂಗೂ ಇಲ್ಲ. ಬೆಳಗಾವಿ ಅಧಿವೇಶನದ ಬಳಿಕ ಎಲ್ಲರ ಸಂಪರ್ಕವನ್ನು ಕಟ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ಕೂಡ ಫೋನ್ ಮಾಡಿಲ್ಲ, ಯಾರ ಫೋನ್ ಕೂಡ ಬಂದಿಲ್ಲ. 45 ದಿನ ಆಯಿತು ಮೊಬೈಲ್ ಸ್ವಿಚ್ ಆಫ್ ಆಗಿ. ಅವರ ಕುಟುಂಬಸ್ಥರು ಆಪ್ತರಿಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಭೈರತಿ. ಜಾಮೀನು ಅರ್ಜಿ ವಜಾ ಆಗುವ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ಬರ್ತ್ಡೇಗೂ ಮುಂಚೆನೆ ಬೆಂಗಳೂರು ಖಾಲಿ ಮಾಡಿಬಿಟ್ಟಿರೋ ಸಾಧ್ಯತೆ ಇದೆ. ಫ್ರಮ್ ಲಾಸ್ಟ್ 15 ಡೇಸಿಂದ ಭೈರತಿ ಮೇಲೆ CID ನಿಗಾ ಇಟ್ಟಿದೆ. ಅದಕ್ಕಂತ ಏನೋ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೋ ಏನೋ. ಸ್ವಿಚ್ ಆನ್ ಮಾಡ್ತಿದ್ದಂಗೆ ನೆಟ್ವರ್ಕ್ ಲೊಕೇಶನ್ ಸಿಕ್ಬಿಡುತ್ತೆ, ನಾನು ಸಿಕ್ಕಾಕೊಳ್ತೀನಿ, ಬೇಲ್ ಬೇರೆ ಕ್ಯಾನ್ಸಲ್ ಆಗಿದೆ ಅಂತ. ಅದು ಸಾಧ್ಯತೆ ಇರುತ್ತೆ. ಅದಲ್ಲದೆ ಬೇರೆ ಯಾರ್ದಾದ್ರೂ ನಂಬರನ್ನು ಯೂಸ್ ಮಾಡ್ತಿರೋ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಅವರ ಆಪ್ತರು ಕುಟುಂಬಸ್ಥರ ಫೋನ್ ಮೇಲೆ ನಿಗಾ ಇಡಲಾಗಿದೆ ಅನ್ನೋ ವಿಚಾರವೂ ಕೂಡ ಇದೆ. CIDಯಿಂದ ಲುಕೌಟ್ ನೋಟಿಸನ್ನು ಕೂಡ ಹೊರಡಿಸಲಾಗಿದೆ. ಅಂದರೆ CID SP ಯಿಂದ ಈಗಾಗಲೇ ಲುಕೌಟ್ ನೋಟಿಸ್ ಜಾರಿಯಾಗಿರೋದ್ರಿಂದ ಅದು 3 ತಿಂಗಳ ಹಿಂದೆಯೇ ಲುಕೌಟ್ ನೋಟಿಸ್ ಜಾರಿಯಾಗಿರೋದು. 1 ವರ್ಷ ಅವಧಿಗೆ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಅಂದರೆ ಹೆಂಗೆ ಅಂತಂದರೆ ಅವರು ದೇಶ ಬಿಟ್ಟು ಹೋಗೋದಕ್ಕಾಗಲ್ಲ. ಏರ್ಪೋರ್ಟ್ನಲ್ಲಿ ಲುಕೌಟ್ ನೋಟಿಸ್ ಇರುತ್ತೆ ಅವ್ರ ಹತ್ರ. ದೇಶ ತೊರೆಯದಂತೆ ಲುಕೌಟ್ ನೋಟಿಸ್ ಇಶ್ಯೂ ಆಗಿರೋದು. ಏರ್ಪೋರ್ಟ್ ಜೊತೆಗೆ ಬಂದರುಗಳಿಗೂ ಕೂಡ ಲುಕೌಟ್ ನೋಟಿಸ್ ಜಾರಿಯಾಗಿದೆ. ದೇಶದಲ್ಲಿ ಆಂತರಿಕ ವಿಮಾನಯಾನಕ್ಕೇನು ಅಡ್ಡಿ ಇಲ್ಲ. ಹೀಗಾಗಿ ಅಂತಾರಾಜ್ಯ ಪ್ರಯಾಣಿಸಿರುವಂಥ ಶಂಕೆಯೂ ಕೂಡ ಇದೆ. ಅಂದರೆ ದೇಶ ಬಿಟ್ಟು ಹೋಗೋದಕ್ಕಾಗಲಿಲ್ಲ ಅಂದರೂ ಕೂಡ ಡೊಮೆಸ್ಟಿಕ್ ಫ್ಲೈಟ್ಗಳಿರ್ತಾವಲ್ಲ ಅಕ್ಕಪಕ್ಕದ ರಾಜ್ಯಕ್ಕೆ ಹೋಗೋದಕ್ಕೆ, ಅದು ಹೋಗಿರೋ ಸಾಧ್ಯತೆ ಇರುತ್ತೆ. ಬಟ್ ದೇಶ ಬಿಟ್ಟಂತೂ ಹೋಗೋಕ್ಕಾಗಲ್ಲ ಲುಕೌಟ್ ನೋಟಿಸ್ ಜಾರಿಯಾಗಿರೋದ್ರಿಂದಾಗಿ. ಯಾಕೆಂದರೆ ಲುಕೌಟ್ ನೋಟಿಸ್ ಜಾರಿಯಾದಾಗ ಪಾಸ್ಪೋರ್ಟ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಬರೀ ಭಾರತದ ಒಳಗಡೆನೇ ಪ್ರಯಾಣ ಮಾಡಬೇಕು ಅಂದರೆ ಪಾಸ್ಪೋರ್ಟ್ನ ಏನು ಯೂಸ್ ಮಾಡೋ ಅವಕಾಶ ಏನಿಲ್ಲ. ಆಧಾರ್ ಕಾರ್ಡ್ ಯೂಸ್ ಮಾಡಿದ್ರೆ ಸಾಕು. ಒಂದೇ ಕಡೆ 2 ದಿನಕ್ಕಿಂತ ಹೆಚ್ಚು ಕಾಲ ವಾಸ್ತವ್ಯವನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಓವರಾಲ್ ಈಗ ಈ ತನಿಖೆ ಒಂದು ಕಡೆ ಆಗ್ತಾ ಇದೆ, ಲುಕೌಟ್ ನೋಟಿಸ್ ಜಾರಿಯಾಗಿದೆ. ಇದ್ರ ಬಗ್ಗೆನೇ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಂದ್ರು ಬನ್ನಿ ತೋರಿಸ್ತೀನಿ. ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೇದು, ಇಲ್ಲ ಅಂದರೆ ಹುಡುಕ್ತಾರೆ. ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೇದು, ಇಲ್ಲ ಅಂದರೆ ಹುಡುಕ್ತಾರೆ. ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವ್ರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೇದು, ಇಲ್ಲ ಅಂದರೆ ಹುಡುಕ್ತಾರೆ. ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ